ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನನಗೆ ಯಾವುದೇ ಅಸಮಾಧಾನ ಇಲ್ಲ. ಅನುದಾನ ವಿಚಾರದಲ್ಲೂ ಕೂಡ ನನಗೆ ಯಾವುದೇ ಅಸಮಾಧಾನ, ಬೇಸರ ಯಾವುದೂ ಇಲ್ಲ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹಿಂಗಂತ ಹೇಳಿದ್ದಾರೆ. ನಾನು ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ನನ್ನ ಕೆಲಸಕ್ಕೆ ಸುರ್ಜೇವಾಲಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡಲು ಸೂಚಿಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಅಸಮಾಧಾನ ಇಲ್ಲ, ಅನುದಾನ ಬರಲಿಲ್ಲ ಅನ್ನುವ ಬೇಸರ ಇಲ್ಲ, ಯಾವುದೇ ದುಗುಡವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೇನೆಲ್ಲ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ನೋಡೋಣ ಬನ್ನಿ. ಸಮಸ್ಯೆಗಳೇನಿಲ್ಲ, ನಾವು ಮಾಡಿದ ಕೆಲಸವನ್ನ ಹೇಳಿದ್ವಿ. ಮತ್ತೆ ಈ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಹೆಂಗೆ, ಸೋಷಿಯಲ್ ಇಶ್ಯೂಸ್ ಏನು, ಪೊಲಿಟಿಕಲ್ ಇಶ್ಯೂಸ್ ಏನು, ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತಿದ್ವಿ, ಇದ್ರ ಬಗ್ಗೆ ಮಾಹಿತಿ ಕಲೆ ಆಯ್ತು. ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದೀವಿ ಸರ್. ಬ್ಲಾಕ್ ಕಮಿಟೀಸ್ ಆಗಿದೆ, ತುಂಬಾ ಆಗಿದೆ. ಈಗ ಡಿಸಿಸಿ ಪ್ರೆಸಿಡೆಂಟ್ ಒಂದು ಪೆಂಡಿಂಗ್ ಇತ್ತು. ನಾನೊಂದು ಓಬಿಸಿಗೆ ಒಂದು ಅವಕಾಶ ಕೊಡಿ ಡಿಸಿಸಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನಾನೇ ಅವ್ರ ಸಲಹೆ ಕೇಳದೆ ಏನಾದ್ರು ಮಾಡಬಹುದು ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಗೋ ಹೆಡ್ ಅಂದ್ರು. ನಂದು ಅದು ಡಿಜಿಟಲ್ ಚಿಕ್ಕಬಳ್ಳಾಪುರನ ಅಪ್ರಿಶಿಯೇಟ್ ಮಾಡಿದ್ರು, ಅಮ್ಮ ಆಂಬುಲೆನ್ಸ್ ಅಪ್ರಿಶಿಯೇಟ್ ಮಾಡಿದ್ರು. ಅದನ್ನ ಹೆಂಗೆ ಸ್ಟೇಟ್ ವೈಡ್ ತಗೊಂಡ್ಬರ್ಬೋದು ಯೋಚನೆ ಮಾಡ್ತೀನಿ ಅಂದ್ರು. ಮತ್ತೆ 28 ಅಲ್ಲಿ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ನನಗೆ ಸ್ಫೂರ್ತಿ ತುಂಬಿದ್ರು. ಮತ್ತೆ ಬಿಜೆಪಿ ಅವ್ರನ್ನ ಫೇಸ್ ಮಾಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಮಾತಂದ್ರು. ಹೆಚ್ಚಿನ ಅಧಿಕಾರ ಆ ತರದ ಸರ್ ತಮಗೆ? ನಾನ್ ಫಸ್ಟ್ ಟೈಮರ್ ಸರ್. ನನಗೆ ಎಲ್ಲಿ ನನಗೆ ಆಸೆ ಏನಿಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ನನಗೆ ಆಸೆ ಖಂಡಿತವಾಗೂ ಇಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ಬಟ್ ಗೊತ್ತಿಲ್ಲ ಅದು ನನಗೆ. ಕೊಟ್ರೆ ನಿಭಾಯಿಸ್ತೀನಿ, ಕೊಡದಿದ್ರು ಪಕ್ಷದ ಸಾಮಾನ್ಯಕರ್ತನಾಗಿ ಪಕ್ಷನ ಕಟ್ತೀನಿ. 28 ಅಲ್ಲಿ ನಾವು ಅಧಿಕಾರಕ್ಕೆ ತರೋ ಪ್ರಯತ್ನ ಪಡ್ತೀವಿ. ಇದು ಅಸಮಾಧಾನ ಇಲ್ಲ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ನಮ್ಮ ಸಚಿವರು ಚೆನ್ನಾಗಿ ಸ್ಪಂದಿಸ್ತಾರೆ, ನಮ್ಮ ಸಿಎಂ ನಮ್ಮ ಡಿಸಿಎಂ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನ. ವಿ ಆರ್ ವೆರಿ ಹ್ಯಾಪಿ. ಅವರ್ ಗವರ್ಮೆಂಟ್ ಇಸ್ ಸ್ಟೇಬಲ್. 28ಗೆ 150+ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಗೆದ್ದೇ ಗೆಲ್ತೀವಿ. ಬಿಜೆಪಿ ಅವ್ರನ್ನ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲೇ ಕೂರಿಸೋ ನಿರ್ಣಯ ಅಂತೂ ತೆಗೆದುಕೊಂಡಾಗಿದೆ. ಅಟ್ಲೀಸ್ಟ್ ಅವ್ರು ಶಾಶ್ವತವಾಗಿ ಯಾರು ವಿರೋಧ ಪಕ್ಷ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಅವ್ರು ಆ ಬಿಸಿಯಲ್ಲಿರಲಿ. ತಮ್ಮ ಯಾವುದೋ ವಿವಾದಿತ ಹೇಳಿಕೆಗಳಿಗೆ ಏನು ಸ್ಪಷ್ಟನೆ ಕೇಳಿಲ್ಲ ಅಂತ? ವಿವಾದ ಮಾಡ್ಕೊಂಡೇ ಇಲ್ಲ ಅಲ್ಲ, ನಾನು ವಿವಾದ ಮಾಡ್ಕೊಂಡೇ ಇಲ್ಲಲ್ಲ. ಒಂದು ಕಾಂಟ್ರವರ್ಸಿನೂ ಇಲ್ಲ. ನಾನು ಬೈದಿರೋದೆಲ್ಲ ಬಿಜೆಪಿ ಅವ್ರನ್ನ ಅಲ್ವಾ. ಬಿಜೆಪಿ ಅವ್ರು ಫೀಲ್ ಆಗ್ಬೇಕು ನನ್ನಿಂದ ಅಲ್ವಾ. ಖುಷಿಯಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನನಗೆ ಯಾವುದೇ ಅಸಮಾಧಾನ ಇಲ್ಲ. ಅನುದಾನ ವಿಚಾರದಲ್ಲೂ ಕೂಡ ನನಗೆ ಯಾವುದೇ ಅಸಮಾಧಾನ, ಬೇಸರ ಯಾವುದೂ ಇಲ್ಲ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹಿಂಗಂತ ಹೇಳಿದ್ದಾರೆ. ನಾನು ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ನನ್ನ ಕೆಲಸಕ್ಕೆ ಸುರ್ಜೇವಾಲಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡಲು ಸೂಚಿಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಅಸಮಾಧಾನ ಇಲ್ಲ, ಅನುದಾನ ಬರಲಿಲ್ಲ ಅನ್ನುವ ಬೇಸರ ಇಲ್ಲ, ಯಾವುದೇ ದುಗುಡವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೇನೆಲ್ಲ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ನೋಡೋಣ ಬನ್ನಿ. ಸಮಸ್ಯೆಗಳೇನಿಲ್ಲ, ನಾವು ಮಾಡಿದ ಕೆಲಸವನ್ನ ಹೇಳಿದ್ವಿ. ಮತ್ತೆ ಈ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಹೆಂಗೆ, ಸೋಷಿಯಲ್ ಇಶ್ಯೂಸ್ ಏನು, ಪೊಲಿಟಿಕಲ್ ಇಶ್ಯೂಸ್ ಏನು, ಅದನ್ನ ಹೆಂಗ್ ಟ್ಯಾಕಲ್ ಮಾಡ್ತಿದ್ವಿ, ಇದ್ರ ಬಗ್ಗೆ ಮಾಹಿತಿ ಕಲೆ ಆಯ್ತು. ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದೀವಿ ಸರ್. ಬ್ಲಾಕ್ ಕಮಿಟೀಸ್ ಆಗಿದೆ, ತುಂಬಾ ಆಗಿದೆ. ಈಗ ಡಿಸಿಸಿ ಪ್ರೆಸಿಡೆಂಟ್ ಒಂದು ಪೆಂಡಿಂಗ್ ಇತ್ತು. ನಾನೊಂದು ಓಬಿಸಿಗೆ ಒಂದು ಅವಕಾಶ ಕೊಡಿ ಡಿಸಿಸಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನಾನೇ ಅವ್ರ ಸಲಹೆ ಕೇಳದೆ ಏನಾದ್ರು ಮಾಡಬಹುದು ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಗೋ ಹೆಡ್ ಅಂದ್ರು. ನಂದು ಅದು ಡಿಜಿಟಲ್ ಚಿಕ್ಕಬಳ್ಳಾಪುರನ ಅಪ್ರಿಶಿಯೇಟ್ ಮಾಡಿದ್ರು, ಅಮ್ಮ ಆಂಬುಲೆನ್ಸ್ ಅಪ್ರಿಶಿಯೇಟ್ ಮಾಡಿದ್ರು. ಅದನ್ನ ಹೆಂಗೆ ಸ್ಟೇಟ್ ವೈಡ್ ತಗೊಂಡ್ಬರ್ಬೋದು ಯೋಚನೆ ಮಾಡ್ತೀನಿ ಅಂದ್ರು. ಮತ್ತೆ 28 ಅಲ್ಲಿ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ನನಗೆ ಸ್ಫೂರ್ತಿ ತುಂಬಿದ್ರು. ಮತ್ತೆ ಬಿಜೆಪಿ ಅವ್ರನ್ನ ಫೇಸ್ ಮಾಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಮಾತಂದ್ರು. ಹೆಚ್ಚಿನ ಅಧಿಕಾರ ಆ ತರದ ಸರ್ ತಮಗೆ? ನಾನ್ ಫಸ್ಟ್ ಟೈಮರ್ ಸರ್. ನನಗೆ ಎಲ್ಲಿ ನನಗೆ ಆಸೆ ಏನಿಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ನನಗೆ ಆಸೆ ಖಂಡಿತವಾಗೂ ಇಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ಬಟ್ ಗೊತ್ತಿಲ್ಲ ಅದು ನನಗೆ. ಕೊಟ್ರೆ ನಿಭಾಯಿಸ್ತೀನಿ, ಕೊಡದಿದ್ರು ಪಕ್ಷದ ಸಾಮಾನ್ಯಕರ್ತನಾಗಿ ಪಕ್ಷನ ಕಟ್ತೀನಿ. 28 ಅಲ್ಲಿ ನಾವು ಅಧಿಕಾರಕ್ಕೆ ತರೋ ಪ್ರಯತ್ನ ಪಡ್ತೀವಿ. ಇದು ಅಸಮಾಧಾನ ಇಲ್ಲ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ನಮ್ಮ ಸಚಿವರು ಚೆನ್ನಾಗಿ ಸ್ಪಂದಿಸ್ತಾರೆ, ನಮ್ಮ ಸಿಎಂ ನಮ್ಮ ಡಿಸಿಎಂ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನ. ವಿ ಆರ್ ವೆರಿ ಹ್ಯಾಪಿ. ಅವರ್ ಗವರ್ಮೆಂಟ್ ಇಸ್ ಸ್ಟೇಬಲ್. 28ಗೆ 150+ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಗೆದ್ದೇ ಗೆಲ್ತೀವಿ. ಬಿಜೆಪಿ ಅವ್ರನ್ನ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲೇ ಕೂರಿಸೋ ನಿರ್ಣಯ ಅಂತೂ ತೆಗೆದುಕೊಂಡಾಗಿದೆ. ಅಟ್ಲೀಸ್ಟ್ ಅವ್ರು ಶಾಶ್ವತವಾಗಿ ಯಾರು ವಿರೋಧ ಪಕ್ಷ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಅವ್ರು ಆ ಬಿಸಿಯಲ್ಲಿರಲಿ. ತಮ್ಮ ಯಾವುದೋ ವಿವಾದಿತ ಹೇಳಿಕೆಗಳಿಗೆ ಏನು ಸ್ಪಷ್ಟನೆ ಕೇಳಿಲ್ಲ ಅಂತ? ವಿವಾದ ಮಾಡ್ಕೊಂಡೇ ಇಲ್ಲ ಅಲ್ಲ, ನಾನು ವಿವಾದ ಮಾಡ್ಕೊಂಡೇ ಇಲ್ಲಲ್ಲ. ಒಂದು ಕಾಂಟ್ರವರ್ಸಿನೂ ಇಲ್ಲ. ನಾನು ಬೈದಿರೋದೆಲ್ಲ ಬಿಜೆಪಿ ಅವ್ರನ್ನ ಅಲ್ವಾ. ಬಿಜೆಪಿ ಅವ್ರು ಫೀಲ್ ಆಗ್ಬೇಕು ನನ್ನಿಂದ ಅಲ್ವಾ. ಖುಷಿಯಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನನಗೆ ಯಾವುದೇ ಅಸಮಾಧಾನ ಇಲ್ಲ. ಅನುದಾನ ವಿಚಾರದಲ್ಲೂ ಕೂಡ ನನಗೆ ಯಾವುದೇ ಅಸಮಾಧಾನ, ಬೇಸರ ಯಾವುದೂ ಇಲ್ಲ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹಿಂಗಂತ ಹೇಳಿದ್ದಾರೆ. ನಾನು ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ನನ್ನ ಕೆಲಸಕ್ಕೆ ಸುರ್ಜೇವಾಲಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡಲು ಸೂಚಿಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಅಸಮಾಧಾನ ಇಲ್ಲ, ಅನುದಾನ ಬರಲಿಲ್ಲ ಅನ್ನುವ ಬೇಸರ ಇಲ್ಲ, ಯಾವುದೇ ದುಗುಡವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೇನೆಲ್ಲ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ನೋಡೋಣ ಬನ್ನಿ. ಸಮಸ್ಯೆಗಳೇನಿಲ್ಲ, ನಾವು ಮಾಡಿದ ಕೆಲಸವನ್ನ ಹೇಳಿದ್ವಿ. ಮತ್ತೆ ಈ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಹೆಂಗೆ, ಸೋಷಿಯಲ್ ಇಶ್ಯೂಸ್ ಏನು, ಪೊಲಿಟಿಕಲ್ ಇಶ್ಯೂಸ್ ಏನು, ಅದನ್ನ ನಾವ್ ಹೆಂಗ್ ಟ್ಯಾಕಲ್ ಮಾಡ್ತಿದ್ವಿ, ಇದ್ರ ಬಗ್ಗೆ ಮಾಹಿತಿ ಕಲೆ ಆಯ್ತು. ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದೀವಿ ಸರ್. ಬ್ಲಾಕ್ ಕಮಿಟೀಸ್ ಆಗಿದೆ, ತುಂಬಾ ಆಗಿದೆ. ಈಗ ಡಿಸಿಸಿ ಪ್ರೆಸಿಡೆಂಟ್ ಒಂದು ಪೆಂಡಿಂಗ್ ಇತ್ತು. ನಾನೊಂದು ಒಬಿಸಿಗೆ ಒಂದು ಅವಕಾಶ ಕೊಡಿ ಡಿಸಿಸಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನಾನೇ ಅವ್ರ ಸಲಹೆ ಕೇಳದೆ ಏನಾದ್ರು ಮಾಡಬಹುದು ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಗೋ ಹೆಡ್ ಅಂದ್ರು. ನಂದು ಅದು ಡಿಜಿಟಲ್ ಚಿಕ್ಕಬಳ್ಳಾಪುರನ ಅಪ್ರಿಶಿಯೇಟ್ ಮಾಡಿದ್ರು, ಅಮ್ಮ ಆಂಬುಲೆನ್ಸ್ ಅಪ್ರಿಶಿಯೇಟ್ ಮಾಡಿದ್ರು. ಅದನ್ನ ಹೆಂಗೆ ಸ್ಟೇಟ್ ವೈಡ್ ತಗೊಂಡ್ಬರ್ಬೋದು ಯೋಚನೆ ಮಾಡ್ತೀನಿ ಅಂದ್ರು. ಮತ್ತೆ 28 ಅಲ್ಲಿ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ನನಗೆ ಸ್ಫೂರ್ತಿ ತುಂಬಿದ್ರು. ಮತ್ತೆ ಬಿಜೆಪಿ ಅವ್ರನ್ನ ಫೇಸ್ ಮಾಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಮಾತಂದ್ರು. ಹೆಚ್ಚಿನ ಅಧಿಕಾರ ಆ ತರದ ಸರ್ ತಮಗೆ? ನಾನ್ ಫಸ್ಟ್ ಟೈಮರ್ ಸರ್. ನನಗೆ ಎಲ್ಲಿ ನನಗೆ ಆಸೆ ಏನಿಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ನನಗೆ ಆಸೆ ಖಂಡಿತವಾಗೂ ಇಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ಬಟ್ ಗೊತ್ತಿಲ್ಲ ಅದು ನನಗೆ. ಕೊಟ್ರೆ ನಿಭಾಯಿಸ್ತೀನಿ, ಕೊಡದಿದ್ರು ಪಕ್ಷದ ಸಾಮಾನ್ಯಕರ್ತನಾಗಿ ಪಕ್ಷನ ಕಟ್ತೀನಿ. 28 ಅಲ್ಲಿ ನಾವು ಅಧಿಕಾರಕ್ಕೆ ತರೋ ಪ್ರಯತ್ನ ಪಡ್ತೀವಿ. ಅಸಮಾಧಾನ ಇಲ್ಲ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ನಮ್ಮ ಸಚಿವರು ಚೆನ್ನಾಗಿ ಸ್ಪಂದಿಸ್ತಾರೆ, ನಮ್ಮ ಸಿಎಂ ನಮ್ಮ ಡಿಸಿಎಂ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನ. ವಿ ಆರ್ ವೆರಿ ಹ್ಯಾಪಿ. ಅವರ್ ಗವರ್ಮೆಂಟ್ ಇಸ್ ಸ್ಟೇಬಲ್. 28ಗೆ 150+ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಗೆದ್ದೇ ಗೆಲ್ತೀವಿ. ಬಿಜೆಪಿ ಅವ್ರನ್ನ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲೇ ಕೂರಿಸೋ ನಿರ್ಣಯ ಅಂತೂ ತೆಗೆದುಕೊಂಡಾಗಿದೆ. ಅಟ್ಲೀಸ್ಟ್ ಅವ್ರು ಶಾಶ್ವತವಾಗಿ ಯಾರು ವಿರೋಧ ಪಕ್ಷ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಅವ್ರು ಆ ಬಿಸಿಯಲ್ಲಿರಲಿ. ತಮ್ಮ ಯಾವುದೋ ವಿವಾದಿತ ಹೇಳಿಕೆಗಳಿಗೆ ಏನು ಸ್ಪಷ್ಟನೆ ಕೇಳಿಲ್ಲ ಅಂತ? ವಿವಾದ ಮಾಡ್ಕೊಂಡೇ ಇಲ್ಲ ಅಲ್ಲ, ನಾನು ವಿವಾದ ಮಾಡ್ಕೊಂಡೇ ಇಲ್ಲಲ್ಲ. ಒಂದು ಕಾಂಟ್ರವರ್ಸಿನೂ ಇಲ್ಲ. ನಾನು ಬೈದಿರೋದೆಲ್ಲ ಬಿಜೆಪಿ ಅವ್ರನ್ನ ಅಲ್ವಾ. ಬಿಜೆಪಿ ಅವ್ರು ಫೀಲ್ ಆಗ್ಬೇಕು ನನ್ನಿಂದ ಅಲ್ವಾ. ಖುಷಿಯಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ನನಗೆ ಯಾವುದೇ ಅಸಮಾಧಾನ ಇಲ್ಲ. ಅನುದಾನ ವಿಚಾರದಲ್ಲೂ ಕೂಡ ನನಗೆ ಯಾವುದೇ ಅಸಮಾಧಾನ, ಬೇಸರ ಯಾವುದೂ ಇಲ್ಲ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹಿಂಗಂತ ಹೇಳಿದ್ದಾರೆ. ನಾನು ಮಾಡಿದ ಕೆಲಸಗಳ ಬಗ್ಗೆ ಮಾಹಿತಿಯನ್ನ ನೀಡಿದ್ದೇನೆ. ನನ್ನ ಕೆಲಸಕ್ಕೆ ಸುರ್ಜೇವಾಲಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ವಿರುದ್ಧ ಹೋರಾಟ ಮಾಡಲು ಸೂಚಿಸಿದ್ದಾರೆ. ಸುರ್ಜೇವಾಲಾ ಭೇಟಿ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಯಾವುದೇ ಅಸಮಾಧಾನ ಇಲ್ಲ, ಅನುದಾನ ಬರಲಿಲ್ಲ ಅನ್ನುವ ಬೇಸರ ಇಲ್ಲ, ಯಾವುದೇ ದುಗುಡವೂ ಇಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೇನೆಲ್ಲ ಮಾತಾಡಿದ್ದಾರೆ ಪ್ರದೀಪ್ ಈಶ್ವರ್ ನೋಡೋಣ ಬನ್ನಿ. ಸಮಸ್ಯೆಗಳೇನಿಲ್ಲ, ನಾವು ಮಾಡಿದ ಕೆಲಸವನ್ನ ಹೇಳಿದ್ವಿ. ಮತ್ತೆ ಈ ಗ್ಯಾರಂಟಿಗಳ ಇಂಪ್ಲಿಮೆಂಟೇಷನ್ ಹೆಂಗೆ, ಸೋಷಿಯಲ್ ಇಶ್ಯೂಸ್ ಏನು, ಪೊಲಿಟಿಕಲ್ ಇಶ್ಯೂಸ್ ಏನು, ಅದನ್ನ ನಾವ್ ಹೆಂಗ್ ಟ್ಯಾಕಲ್ ಮಾಡ್ತಿದ್ವಿ, ಇದ್ರ ಬಗ್ಗೆ ಮಾಹಿತಿ ಕಲೆ ಆಯ್ತು. ಅದ್ರ ಬಗ್ಗೆ ಎಲ್ಲ ಆನ್ಸರ್ ಮಾಡಿದೀವಿ ಸರ್. ಬ್ಲಾಕ್ ಕಮಿಟೀಸ್ ಆಗಿದೆ, ತುಂಬಾ ಆಗಿದೆ. ಈಗ ಡಿಸಿಸಿ ಪ್ರೆಸಿಡೆಂಟ್ ಒಂದು ಪೆಂಡಿಂಗ್ ಇತ್ತು. ನಾನೊಂದು ಒಬಿಸಿಗೆ ಒಂದು ಅವಕಾಶ ಕೊಡಿ ಡಿಸಿಸಿಗೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ, ಬಟ್ ನಾನೇ ಅವ್ರ ಸಲಹೆ ಕೇಳದೆ ಏನಾದ್ರು ಮಾಡಬಹುದು ಅಂತ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಗೋ ಹೆಡ್ ಅಂದ್ರು. ನಂದು ಅದು ಡಿಜಿಟಲ್ ಚಿಕ್ಕಬಳ್ಳಾಪುರನ ಅಪ್ರಿಶಿಯೇಟ್ ಮಾಡಿದ್ರು, ಅಮ್ಮ ಆಂಬುಲೆನ್ಸ್ ಅಪ್ರಿಶಿಯೇಟ್ ಮಾಡಿದ್ರು. ಅದನ್ನ ಹೆಂಗೆ ಸ್ಟೇಟ್ ವೈಡ್ ತಗೊಂಡ್ಬರ್ಬೋದು ಯೋಚನೆ ಮಾಡ್ತೀನಿ ಅಂದ್ರು. ಮತ್ತೆ 28 ಅಲ್ಲಿ ನೀನು ಹೈಯೆಸ್ಟ್ ಮೆಜಾರಿಟಿಯಲ್ಲಿ ಗೆಲ್ಲಬೇಕು ಅಂತ ನನಗೆ ಸ್ಫೂರ್ತಿ ತುಂಬಿದ್ರು. ಮತ್ತೆ ಬಿಜೆಪಿ ಅವ್ರನ್ನ ಫೇಸ್ ಮಾಡೋದ್ರಲ್ಲಿ ಯಾವುದೇ ಹಿಂಜರಿಕೆ ಬೇಡ ಅಂತ ಒಂದು ಮಾತಂದ್ರು. ಹೆಚ್ಚಿನ ಅಧಿಕಾರ ಆ ತರದ ಸರ್ ತಮಗೆ? ನಾನ್ ಫಸ್ಟ್ ಟೈಮರ್ ಸರ್. ನನಗೆ ಎಲ್ಲಿ ನನಗೆ ಆಸೆ ಏನಿಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ನನಗೆ ಆಸೆ ಖಂಡಿತವಾಗೂ ಇಲ್ಲ, ಪಕ್ಷ ಕೊಟ್ರೆ ಬೇಡ ಅನ್ನಲ್ಲ. ಬಟ್ ಗೊತ್ತಿಲ್ಲ ಅದು ನನಗೆ. ಕೊಟ್ರೆ ನಿಭಾಯಿಸ್ತೀನಿ, ಕೊಡದಿದ್ರು ಪಕ್ಷದ ಸಾಮಾನ್ಯಕರ್ತನಾಗಿ ಪಕ್ಷನ ಕಟ್ತೀನಿ. 28 ಅಲ್ಲಿ ನಾವು ಅಧಿಕಾರಕ್ಕೆ ತರೋ ಪ್ರಯತ್ನ ಪಡ್ತೀವಿ. ಅಸಮಾಧಾನ ಇಲ್ಲ, ನಾವೆಲ್ಲರೂ ಖುಷಿಯಾಗಿದ್ದೀವಿ. ನಮ್ಮ ಸಚಿವರು ಚೆನ್ನಾಗಿ ಸ್ಪಂದಿಸ್ತಾರೆ, ನಮ್ಮ ಸಿಎಂ ನಮ್ಮ ಡಿಸಿಎಂ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮನ್ನ. ವಿ ಆರ್ ವೆರಿ ಹ್ಯಾಪಿ. ಅವರ್ ಗವರ್ಮೆಂಟ್ ಇಸ್ ಸ್ಟೇಬಲ್. 28ಗೆ 150+ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಗೆದ್ದೇ ಗೆಲ್ತೀವಿ. ಬಿಜೆಪಿ ಅವ್ರನ್ನ ಶಾಶ್ವತವಾಗಿ ವಿರೋಧ ಪಕ್ಷದಲ್ಲೇ ಕೂರಿಸೋ ನಿರ್ಣಯ ಅಂತೂ ತೆಗೆದುಕೊಂಡಾಗಿದೆ. ಅಟ್ಲೀಸ್ಟ್ ಅವ್ರು ಶಾಶ್ವತವಾಗಿ ಯಾರು ವಿರೋಧ ಪಕ್ಷ ರಾಜ್ಯಾಧ್ಯಕ್ಷರಾಗ್ಲಿ ಅಂತ ಅವ್ರು ಆ ಬಿಸಿಯಲ್ಲಿರಲಿ. ತಮ್ಮ ಯಾವುದೋ ವಿವಾದಿತ ಹೇಳಿಕೆಗಳಿಗೆ ಏನು ಸ್ಪಷ್ಟನೆ ಕೇಳಿಲ್ಲ ಅಂತ? ವಿವಾದ ಮಾಡ್ಕೊಂಡೇ ಇಲ್ಲ ಅಲ್ಲ, ನಾನು ವಿವಾದ ಮಾಡ್ಕೊಂಡೇ ಇಲ್ಲಲ್ಲ. ಒಂದು ಕಾಂಟ್ರವರ್ಸಿನೂ ಇಲ್ಲ. ನಾನು ಬೈದಿರೋದೆಲ್ಲ ಬಿಜೆಪಿ ಅವ್ರನ್ನ ಅಲ್ವಾ. ಬಿಜೆಪಿ ಅವ್ರು ಫೀಲ್ ಆಗ್ಬೇಕು ನನ್ನಿಂದ ಅಲ್ವಾ. ಖುಷಿಯಾಗಿದ್ದಾರೆ, ನನ್ನ ಚೆನ್ನಾಗಿ ನೋಡ್ಕೊಂಡ್ರು. ಕ್ಯಾಮರಾಮನ್ ಸದಾನಂದ್ ಜೊತೆ ಬಸವರಾಜ್ ಸಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.